ನಮಸ್ತೆ ಮಿತ್ರರೇ, ನನ್ನ ಚಾನಲ್ನಲ್ಲಿ ನಾನು ಅನೇಕ ಬಗೆಯ ಮೀನಿನ ಪದಾರ್ಥಗಳನ್ನು, ಮೀನಿನ ಫ್ರೈಗಳನ್ನು ಮಾಡಿ ತೋರಿಸ್ತೀನಿ. ಇವತ್ತು ಒಂದು ವಿಶಿಷ್ಟವಾದ ಅಂದರೆ ಒಂದು ಸ್ವಲ್ಪ ಬೇರೆ ರೀತಿಯಾದ ಬಂಗುಡೆಯ ಮಸಾಲ ಫ್ರೈಯನ್ನು ಮಾಡೋಣ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಕರಾವಳಿ ಶೈಲಿಯ ಬಂಗುಡೆಯ ಮಸಾಲ ಫ್ರೈ ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ನೋಡಿ ಎರಡು ದೊಡ್ಡ ದೊಡ್ಡ ಬಂಗುಡೆ ಉಂಟು. ಇದರಿಂದ ಒಂದು ಸ್ಪೆಷಲ್ ಆದ ಈ ಕರಿ ಲೀವ್ಸನ್ನು ಯೂಸ್ ಮಾಡಿದಂತಹ ಗ್ರೀನ್ ಮಸಾಲ ಫ್ರೈ ಮಾಡೋಣ. ನೋಡಿ ಬೇಕಾದ ಸಾಮಗ್ರಿಗಳು, ಇದನ್ನೀಗ ಕ್ಲೀನ್ ಮಾಡಲಿಕ್ಕೆ ಉಂಟು. ಬಂಗುಡೆಯನ್ನು ಕ್ಲೀನ್ ಮಾಡೋಣ. ಅದು ಮತ್ತು ಏನೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡೋಣ. ಒಂದು 5-6 ಈ ಗ್ರೀನ್ ಚಿಲ್ಲೀಸ್, ಮತ್ತು 1 ಇಂಚಿನಷ್ಟು ಶುಂಠಿ, ಹಸಿಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ ಮೇಯ್ನಾಗಿ ಬೇಕಿರೋದು. ಬೆಳ್ಳುಳ್ಳಿ ಒಂದು 6-7 ಎಸಳುಗಳಷ್ಟು ಬೇಕು. 1 ಚಮಚದಷ್ಟು ನಮಗೆ ಈ ಬ್ಯಾಡಗಿ ಮೆಣಸಿನ ಪುಡಿ ಬೇಕು ನಮಗೆ. ಮತ್ತು ಇಲ್ಲಿ ಒಂದು ಸಣ್ಣ ನಿಂಬೆ ಗಾತ್ರದ ಹುಳಿ ಬೇಕು. ಈ ಹುಳಿಗೆ ನಾವು ಸ್ವಲ್ಪ ನೀರನ್ನು ಹಾಕಿಟ್ಕೊಳ್ಳೋಣ. ನೋಡಿ ನೀರು ಹಾಕಿ ಅದನ್ನು ಸ್ಮೂತ್ ಮಾಡ್ಕೊಳ್ಳೋಣ. ಈ ಮೆಂತೆ ಒಂದು 1/4 ಚಮಚ, ಮತ್ತು ಒಂದು ಅರ್ಧ ಚಮಚದಷ್ಟು ಒಂದು 5-6 ಕಾಳು ಮೆಣಸು ಬೇಕು. ಒಂದು ಇಡೀ ನೀರುಳ್ಳಿ ಬೇಕು ನಮಗೆ. ಒಂದು ಹಳದಿ ಬೇಕು, ಮತ್ತು ಎಣ್ಣೆ ಬೇಕು. ಈಗ ನಾನು ಮೊದಲಿಗೆ ಈ ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ, ಆಮೇಲೆ ಏನು ಮಾಡೋದನ್ನು ನೋಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಮೀನು ರೆಡಿಯಾಗಿ ಬಂತು. ಇದನ್ನು ಕಟ್ಸನ್ನು ಹಾಕಿದ್ದೇನೆ. ನಾನಿವತ್ತು ಒಂದು ಅರ್ಧ kg ಮೀನಿಗೆ ಆಗುವಷ್ಟು ಮಸಾಲೆಯನ್ನು ಮಾಡ್ತಾ ಇದ್ದೇನೆ. ಈಗ ಮೊದಲಿಗೆ ನಾವೇನು ಮಾಡಬೇಕು ಹೇಳಿದರೆ, ಈ ಮೀನನ್ನು ಹೀಗೆ ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, 1 ಚಮಚದಷ್ಟು ಉಪ್ಪು, ಮತ್ತು ಏನು ನಾವು ಈ ನೀರಿನಲ್ಲಿ ಹಾಕಿಟ್ಟಿದ್ದೇವೆ ಸ್ವಲ್ಪ ಹುಳಿಯ ನೀರು ಸ್ವಲ್ಪ ಹಾಕೊಳ್ಳೋಣ. ಅದನ್ನು ಹಿಂಡಿಕೊಂಡು ಸ್ಕ್ವೀಸ್ ಮಾಡಿಕೊಳ್ಬೇಕು. ಮತ್ತು ಸ್ವಲ್ಪ ಹಳದಿಯ ಪುಡಿ, ಇನ್ನು 1 ಚಮಚದಷ್ಟು ನಾವು ಈ ಮೆಣಸಿನ ಪುಡಿ, ಇಷ್ಟನ್ನು ನಾವು ಒಂದು ಮಸಾಲ ರೂಪದಲ್ಲಿ ಮಾಡೋಣ. ಬೇರೆ ಏನು ಬೇಡ, ಇಷ್ಟೇ. ಚೂರು ನೀರು ಕಡಿಮೆ ಆದರೆ ಚೂರು ನೀರನ್ನು ಹಾಕ್ಕೊಂಡ್ರೆ ಆಯಿತು. ಇದರದ್ದು ಹುಳಿಯ ನೀರನ್ನೇ ಹಾಕ್ಕೊಳ್ಳೋದು, ಬೇರೆ ಯಾವ ನೀರು ಯೂಸ್ ಮಾಡಲಿಕ್ಕಿಲ್ಲ. ನೋಡಿ ಸ್ವಲ್ಪ ಹುಳಿಯ ನೀರನ್ನು ಹಾಕಿ ನಾವು ಇಲ್ಲಿ ಮಸಾಲೆಯನ್ನು ಇದಕ್ಕೆ ಹಾಕೊಳ್ಳೋಣ ಸುರಿಗೆ. ಬಟ್ಟೆಲ್ಲ ಬೇರೆಲ್ಲ ನಮ್ಮದು ಗ್ರೀನ್ ಮಸಾಲ. ಇಲ್ಲಿ ಮಾತ್ರ ಸ್ವಲ್ಪ ಮ್ಯಾರಿನೇಷನ್ಗೆ ಮಾತ್ರ ನಾವು ಈಗ ಈ ಕೆಂಪು ಮೆಣಸನ್ನು ಯೂಸ್ ಮಾಡ್ತಿದ್ದೇವೆ. ಇಲ್ಲಿ ಬೇಕಿದೆ ನೀವು ಈ ಗ್ರೀನ್ ಚಿಲ್ಲಿ ಅದರದ್ದು ಸಹ ಪೇಸ್ಟ್ ಮಾಡಿಕೊಂಡು ಸಹ ಮಾಡ್ಬೋದು. ಆದರೆ ಈ ಒಂದು ರೀತಿಯಲ್ಲಿ ಮಾಡಿದರೆ, ಈ ಕೆಂಪು ಮೆಣಸಿನ ಇದನ್ನು ಹಾಕಿ ಮಾಡಿದರೆ, ಸುರಿಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಟರೆ ಅದರ ಟೇಸ್ಟ್ ಒಂದು ಬೇರೆ ರೀತಿಯಲ್ಲಿ ಬರ್ತದೆ. ಈ ಹೊಟ್ಟೆಯ ಒಳಗೆ ಸಹ ಸ್ವಲ್ಪ ಹಾಕ್ಕೊಳ್ಬೇಕು. ಎಲ್ಲ ಹಾಕ್ಕೊಂಡು ಇದನ್ನೊಂದು 10 ರಿಂದ 15 ನಿಮಿಷಗಳ ಕಾಲ ಅಥವಾ ಒಂದು ಅರ್ಧ ಗಂಟೆ ಇಟ್ಟರೆ ಬಹಳ ಒಳ್ಳೆಯದು. ಮ್ಯಾರಿನೇಷನಿಗೆ ಇಟ್ಕೊಳ್ಳೋಣ. ಇದು ಮ್ಯಾರಿನೇಷನಿಗೆ ಆಗ್ತಾ ಇರುವಾಗ ನಾವೊಂದು ಮಸಾಲೆಯನ್ನು ರೆಡಿ ಮಾಡೋಣ. ಸುರಿಗೆ ಒಂದು ಸಣ್ಣ ಒಂದು ಬಾಣಲೆಯನ್ನು ತೆಗೆದುಕೊಂಡಿದ್ದೇನೆ ನಾನು. ಅದರಲ್ಲಿ ಖಾಲಿ ಈ ಒಂದು ಮೆಂತೆ ಮತ್ತು ಈ ಕರಿಮೆಣಸನ್ನು, ಇದು ಕಾಲು ಚಮಚದಷ್ಟು ಮೆಂತೆ, ಅರ್ಧ ಚಮಚದಷ್ಟು ಕರಿಮೆಣಸು, ಇಷ್ಟನ್ನು ಜಸ್ಟ್ ಒಂದು ಸಣ್ಣ ಉರಿಯಲ್ಲಿ ಹುಟ್ಟುಕೊಳ್ತಿದ್ದೇನೆ. ನೋಡಿ, ಒಂದೇ ನಿಮಿಷದಲ್ಲಿ ಹುರಿದಾಗ್ತದೆ ಇದು. ಅದರ ಬಿಸಿಯಲ್ಲಿಯೇ ಅದು ಆಗಬೇಕು. ಆಫ್ ಮಾಡಿಕೊಂಡು ತಣ್ಣಗಾಗಲಿ ಅದು. ಈಗ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ತೇನೆ. ಅದಕ್ಕೆ ಮೊದಲಿಗೆ ನಾವು ಏನು ಮಾಡೋ ಹೇಳಿದರೆ, ಈ ಎಲ್ಲ ಇದನ್ನು ಚೆನ್ನಾಗಿ ಒಳ್ಳೆದಿರುವಂತಹ ಸೊಪ್ಪು, ಕರಿಬೇವಿನ ಸೊಪ್ಪುಗಳನ್ನು ಚೆನ್ನಾಗಿ ಹೀಗೆಲ್ಲ ಸ್ವಲ್ಪ ಒಂದು ಹಿಡಿಯಷ್ಟು ಬೇಕು ನಮಗೆ. 2 ಇದಕ್ಕೆ 1 ಹಿಡಿಯಷ್ಟು, ಮತ್ತು ಅರ್ಧ kg ಮಾಡೋದಾದರೆ 2 ಹಿಡಿಯಷ್ಟು ನಮಗೆ ಈ ಕರಿಬೇವಿನ ಸೊಪ್ಪು ಬೇಕಾಗ್ತದೆ. ಇದರಲ್ಲಿ ನಾನು ಇವತ್ತು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇಲ್ಲ, ಕೇವಲ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಿದ್ದೇನೆ. ಮತ್ತು ಅರ್ಧ ಚಮಚ ಕರಿಮೆಣಸು, ನೋಡಿ 1 ಹಿಡಿಯಷ್ಟನ್ನು ನಾನೀಗ ಹಾಕ್ಕೊಳ್ತಿದ್ದೇನೆ. ಇಷ್ಟ ಆಗುವಾಗ ನೋಡಿ ಒಳ್ಳೆಯದನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು, ಹಾಳಿದ್ದದಂದರೆ ತೆಗಬೇಕು. ಇನ್ನು ಅರ್ಧ ನೀರುಳ್ಳಿ, ನೋಡಿ ಅರ್ಧ ನೀರುಳ್ಳಿಯನ್ನು ಕಟ್ ಮಾಡ್ತಿದ್ದೇನೆ. ಇನ್ನು
ಇಲ್ಲಿ ನೋಡಿ ಮೆಣಸು, ನಿಮಗೆ ಖಾರಕ್ಕೆ ತಕ್ಕಷ್ಟು ಮೆಣಸು. ನಾನೀಗ ಇಲ್ಲಿ 5 ಮೆಣಸು ತೆಗೆದುಕೊಂಡಿದ್ದೇನೆ. ನೀವು ಬೇಕಿದ್ದರೆ 6-7 ತೆಗೆದುಕೊಳ್ಬೋದು, ಅಥವಾ ನೀವು ನೋಡಿ ಇನ್ನು ಅರ್ಧ ಇದನ್ನು ಸ್ವಲ್ಪ ಗುದ್ದಿಕೊಂಡು ಹಾಕೊಳ್ಳೋಣ, ಅಥವಾ ಕಟ್ ಮಾಡಿಕೊಂಡು ಸ್ವಲ್ಪ ಹಾಕೊಂಡ್ರೆ ಉತ್ತಮ. ಯಾಕೆ ಹೇಳಿದರೆ ಇಲ್ಲದಿದ್ದರೆ ಅದು ಗ್ರೈಂಡ್ ಆಗಲಿಕ್ಕೆ ಕೇಳುವುದಿಲ್ಲ. ಅದನ್ನಾಗಿ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಇದರ ಸಿಪ್ಪೆ ತೆಗೆದು ಹಾಕ್ಕೊಳ್ಬೇಕು. ಸೊ ಸಿಪ್ಪೆ ಎಲ್ಲ ತೆಗೆದಾಯಿತು ನೋಡಿ. ಇದನ್ನು ಸಣ್ಣದಾಗಿ ಹೆಚ್ಚಿ ಅಥವಾ ಗುದ್ದಿ ಹಾಕಿದರೆ ಸಹ ಈಸಿಯಾಗಿ ಅದು ಕಟ್ ಆಗ್ತದೆ, ಇದು ಗ್ರೈಂಡ್ ಆಗ್ತದೆ. ಇನ್ನು ಈ ಹುಳಿಯ ನೀರು, ನಾವೇನು ಹುಳಿಯ ನೀರನ್ನು ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಆ ಹುಳಿಯ ನೀರನ್ನು ಇದಕ್ಕೆ ಹಾಕೊಳ್ಳೋಣ. ಇನ್ನು ಸ್ವಲ್ಪವೇ ಸ್ವಲ್ಪ ಹಳದಿ ಮತ್ತು ಈ ಒಂದು ಏನು ನಾವು ಮೆಣಸು ಮತ್ತು ಕರಿಮೆಣಸು ಮತ್ತು ಮೆಂತೆ ಇಷ್ಟನ್ನು ಹಾಕೊಳ್ತಿದ್ದೇನೆ. ಇಷ್ಟಾದ ಮೇಲೆ ನಾವು ಇದನ್ನು ಒಂದು ಒಳ್ಳೆ ಫೈನಾದ ಪೇಸ್ಟ್ ಮಾಡಿ ತರೋಣ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಫೈನಾದ ಒಂದು ಪೇಸ್ಟ್ ಈಗ ರೆಡಿ ಆಯಿತು. ನಿಮಗೆ ಕಾಣಬಹುದು ನೋಡಿ, ಹೀಗೆ ಒಳ್ಳೆ ಗ್ರೈಂಡ್ ಆಗಬೇಕಿದು. ಇಲ್ಲಿ ನೀವು ಬೇಕಿದ್ದರೆ ನಿಮಗೆ ಈ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು. ಆದರೆ ಇವತ್ತು ನಾನು ಅದರದ್ದು ಈ ಕರಿ ಪತ್ತ ಅದಂದರೆ ಈ ಒಗ್ಗರಣೆ ಸೊಪ್ಪಿನ ಫ್ಲೇವರಲ್ಲಿ ಅದು ಬಹಳ ಚೆನ್ನಾಗಿ ಬರ್ತದೆ. ಅದರಿಂದಾಗಿ ಈಗ ಇದನ್ನು ಪಕ್ಕಕ್ಕಿಟ್ಟು ಈ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಇಲ್ಲಿ ನೋಡಿ ಒಂದು ಬಾಣಲೆಯನ್ನು ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೊಳ್ಳೋಣ. ಈ ಮ್ಯಾರಿನೇಷನ್ ಮಾಡಿದ್ದು ನಮ್ದು ಈಗ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯ ನಂತರ ಇದನ್ನು ಮಾಡಬೇಕು ನೋಡಿ. ಮ್ಯಾರಿನೇಷನ್ ಒಳ್ಳೆ ಮ್ಯಾರಿನೇಟ್ ಆಗಿ ಉಂಟು. ಈಗ ಇದನ್ನು ತೆಗೆದು ಒಂದೊಂದಾಗಿ ಇದು ಎಣ್ಣೆ ಬಿಸಿಯಾದ ಮೇಲೆ ಇದರಲ್ಲಿ ಹಾಕೊಳ್ಳೋಣ. ತುರಿಗೆ ಖಾಲಿ ಇದನ್ನೊಂಚೂರು ಕಾಯಿಸ್ಕೊಳ್ಳೋದು. ನಿಧಾನ ಉರಿಯಲ್ಲಿ, ತುಂಬ ದೊಡ್ಡ ಉರಿ ಮಾಡಬಾರ್ದು, ಸಣ್ಣ ಉರಿಯಲ್ಲಿ, ಹದಾದ ಉರಿಯಲ್ಲಿ ಇದನ್ನು ನಿಧಾನಕ್ಕೆ ಕಾಯಿಸ್ಕೊಳ್ಳೋಣ. ತುಂಬ ಮಸಾಲೆ ಈಗ ಬೇಡ, ನಮಗೆ ಮಸಾಲೆಯ ಫ್ಲೇವರ್ ನಮಗೆ ಕರಿ ಲೀವ್ಸ್ ಇದ್ದು ಒಗ್ಗರಣೆಯ ಸೊಪ್ಪಿನ ಫ್ಲೇವರೇ ನಮಗೆ ಬರಬೇಕಿದೆ. ಅದಕ್ಕೋಸ್ಕರ ಇದನ್ನು ಮತ್ತೆ ಸುರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೇನೆ. ಮೊದಲಿಗೆ ಈಗ ಸ್ವಲ್ಪ ಫ್ರೈ ಆಗೋ ತನಕ ಇದನ್ನು ಅಡಿಮೇಲೆ ಮಾಡ್ಕೊಳ್ಳೋದು ಅಂದರೆ ಬೇಡ. ವೀಕ್ಷಕರೇ, ಈಗ ಇದನ್ನು ತಿರುವಿ ಹಾಕೋಣ. ನಾನಾಗ ಅಡಿಮೇಲೆ ಹೇಳಿದೆ, ನನಗೊಬ್ಬರು ಕಮೆಂಟ್ ಮಾಡಿದ್ರು, ತುಳುವಲ್ಲಿ ಮಾತ್ರ ಅಡಿಮೇಲೆ ಹೇಳೋದು, ಕನ್ನಡದಲ್ಲಿ ತಿರುವಿ ಹಾಕೊಳ್ಳೋದು ಅಂತ ಹೇಳೋದು. ಓಕೆ, ನೋ ಪ್ರಾಬ್ಲಮ್. ಈಗ ನೋಡಿ ಸ್ವಲ್ಪ ತಿರುವಿ ಹಾಕೊಳ್ಳೋಣ. ಇದರ ಮಸಾಲೆ ಹೋದ್ರೂ ತೊಂದರೆ ಇಲ್ಲ ನಮಗೆ. ಮತ್ತು ಸ್ವಲ್ಪ ಇದು ಕಾಯಿಲಿ, ಹೀಗೆ 2 ಸೈಡ್ ಸಹ ಚೆನ್ನಾಗಿ ಕಾಯಬೇಕು. ವೀಕ್ಷಕರೇ, ಇಲ್ಲಿ ನೋಡಿ ಇದು ಈಗ ಅರ್ಧದಷ್ಟು ಕಾದಿತ್ತು. ಇದನ್ನೀಗ ಅಲ್ಲೇ ಪಕ್ಕಕ್ಕೆ ಮಾಡಿಕೊಳ್ಳೋಣ. 2 ಅಂಕ ಪಕ್ಕಕ್ಕೆ ಮಾಡಿಕೊಂಡು ನಾವೀಗ ಈ ಒಂದು ಇಲ್ಲಿಗೆ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ನಾನೊಂದು 2-3 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಒಂದು 3 ಸ್ಪೂನ್ನಷ್ಟು ನೋಡಿ, ಈ ಸ್ಪೂನಲ್ಲಿ 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡೆ. ಇನ್ನು ಏನು ನಾವು ಗ್ರೈಂಡ್ ಮಾಡ್ಕೊಂಡಿದ್ದೇವೆ ನೋಡಿ ಈ ಮಸಾಲೆಯನ್ನು ಇದರಲ್ಲಿ ಹಾಕ್ಕೊಳ್ತಿದ್ದೇನೆ. ಇದೊಂದು ಬಹಳ ಫ್ಲೇವರ್ ಯುಕ್ತವಾಗಿ ಆಗ್ತದೆ ಮತ್ತು ಆರೋಗ್ಯಕ್ಕೆ ಸಹ ಇದರಲ್ಲಿ ತುಂಬ ಎಣ್ಣೆ ಬೇಡ ಹಾಕೋದು. ನಿಮ್ಗೆ ಇದಕ್ಕಿಂತ ಸಹ ಕಡಿಮೆ ಎಣ್ಣೆ ಹಾಕಬೇಕಿದ್ರೆ ಕಡಿಮೆ ಎಣ್ಣೆಯಲ್ಲಿ ಸಹ ಮಾಡ್ಕೊಳ್ಳೋದು. ಮತ್ತು ಇದನ್ನು ಚೂರು ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಸುರಿಗೆ ದೊಡ್ಡದಿರಲಿ. ಇದು ಇದರಲ್ಲಿ ಉರಿ ಈಗ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇದರಲ್ಲಿ ಒಳ್ಳೆ ಇದರಲ್ಲಿರುವ ನೀರಿನ ಪಸೆ ಎಲ್ಲ ಹೋಗಿ ನಾವು ಹಾಕಿದ 3-4 ಚಮಚ ಎಣ್ಣೆ ಉಂಟಲ್ಲ ಅದು ಬಿಟ್ಟುಕೊಂಡು ಬರಬೇಕು. ಅಷ್ಟು ತನಕ ನಾವು ಇದು ಕಲರ್ ಸಹ ಚೂರು ಚೇಂಜ್ ಆಗಬೇಕು. ಇಲ್ಲಿ ಒಂದು ಚೂರು ಉಪ್ಪನ್ನು ನಾವು ಹಾಕೊಳ್ಳೋಣ, ಯಾಕಂದರೆ ಕಲರ್ ರಿಟೇನ್ ಮಾಡಿಕೊಳ್ತದೆ ಅಷ್ಟು ಹೊತ್ತಿಗೆ ಇದು ಉಪ್ಪು ಹಾಕಿದರೆ. ಅದರಿಂದಾಗಿ ಈ ಹೊತ್ತಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ನಾನು ಹಾಕ್ಕೊಂಡಿದ್ದೇನೆ. ಆಲ್ರೆಡಿ ನಾವು ಮೀನಿಗೆಲ್ಲ ಉಪ್ಪನ್ನು ಹಾಕ್ಕೊಂಡಿದ್ದೇವೆ ನೋಡಿ. ಇದನ್ನು ಚೆನ್ನಾಗಿ ಹೀಗೆ ಮಸಾಲೆ ಫ್ರೈ ಮಾಡಲಿಕ್ಕೆ ಕಲರ್ ಬರಬೇಕಾದದ್ದು, ಗ್ರೀನ್ ಕಲರ್. ಅದರಲ್ಲಿ ನಾವು ಈ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಸಹ ಕಲರ್ ಒಳ್ಳೆ ಗ್ರೀನ್ ಬರ್ತದೆ. ಇದೀಗ ನಮ್ಮದು ಕರಿ ಲೀವ್ಸ್ ಇದು ಮಾಡಿದ್ರಿಂದಾಗಿ ಈ ಕಲರಲ್ಲಿ ಬರ್ತದೆ, ಡಾರ್ಕ್ ಗ್ರೀನಲ್ಲಿ ಬರ್ತದೆ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಸ್ವಲ್ಪ ಲೈಟ್ ಗ್ರೀನಲ್ಲಿ ಬರ್ತದೆ. ಸೊ ಇದನ್ನು ಹೀಗೆ ಚೆನ್ನಾಗಿ ನಾವು ಈ ಎಣ್ಣೆ ಬಿಡುವ ತನಕ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ಎಣ್ಣೆ ಸೈಡಲ್ಲಿ ಬಿಡ್ತಾ ಬಂತು. ಈಗ ಇಷ್ಟಾಗುವಾಗ ನಾವು ಮೀನುಗಳನ್ನು ಇನ್ನು ಸಹ ಇದು
ಇದರ ಟೇಸ್ಟ್ ನೋಡಿ. ಇಲ್ಲಿ ಉಪ್ಪು ಸರಿ ಉಂಟಾ ನೋಡಿ, ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕೊಳ್ಳಿ. ಯಾಕಂದರೆ ಮೀನಲ್ಲಿ ಉಪ್ಪು ಉಂಟು, ಈ ಇದರಲ್ಲಿ ಉಪ್ಪು ಇದೆಯಾ ಇಲ್ವಾ ಅಂತ ನೋಡಿಕೊಳ್ಳಿ. ನೋಡಿ ಒಳ್ಳೆ ಫ್ರೈ ಆಯಿತು. ಇನ್ನೀಗ ಈ ಮೀನನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡಿಕೊಂಡು ಒಳ್ಳೆ ಫ್ರೈ ಆಗಬೇಕಿದು. ಫ್ರೈ ಆದ ಮೇಲೆ ಹಾಕೊಳ್ಳಿ, ಇಲ್ಲದಿದ್ದರೆ ಹಸಿ ವಾಸನೆ ಬರ್ತದೆ. ಸೊ ನೋಡಿ, ಇನ್ನು ಸ್ವಲ್ಪ ಇದನ್ನು ಹೀಗೆ ತಿರುವಿ ಹಾಕೊಳ್ಳೋಣ. ತಿರುವಿ ಹಾಕ್ಕೊಂಡು ಪುನಃ ಇದರ ಮೇಲೆ ಹೀಗೆ ಹಾಕ್ಕೊಂಡು ಇಲ್ಲಿ ಇನ್ನೂ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಪುನಃ ಸ್ವಲ್ಪ ಇದರಲ್ಲಿ ಇದು ಫ್ರೈ ಆಗಬೇಕು. ಇದನ್ನು ತಿರುವಿ ಹಾಕ್ಕೊಳ್ತಿದ್ದೇನೆ ನೋಡಿ. ಎರಡಕ್ಕೆ ಸಹ ಒಳ್ಳೆ ಸೆಟ್ ಆಗುವ ಹಾಗೆ ನಾವು ಇದನ್ನು ಹಾಕ್ಕೊಳ್ಬೇಕು. ಈ ಮುಖದ ಭಾಗದಲ್ಲಿ ಸಹ ಹಾಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ಆಯಿಲ್ ಇದರ ಮೇಲೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಒಳ್ಳೆ ಫ್ರೈ ಆಗಬೇಕು. ಇನ್ನೂ ಸಹ ಸ್ವಲ್ಪ ಹೊತ್ತುಂಟು, ಇನ್ನೂ ಸಹ ಖಾಲಿ ಇಷ್ಟೇ ಅಲ್ಲ. ಉರಿ ಮಾತ್ರ ಸ್ವಲ್ಪ ಸಣ್ಣಗಿಟ್ಕೊಳ್ಳಿ. ಈ ಮಸಾಲೆ ಒಟ್ಟಿಗೆ ಇದು ಪುನಃ ಬೇಯಬೇಕು. ಬೇಯೋದು ಹೇಳಿದ್ರೆ ಫ್ರೈ ಹಾಕ್ಕೊಳ್ಬೇಕು. ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಈ ಮಸಾಲೆ ಫ್ರೈ ಮಾಡ್ತಾರೆ. ನನ್ನ ಚಾನಲಲ್ಲಿ ನೀವು ನೋಡಿರ್ಬೋದು, ಈ ಅಂಜಲಿನ ತವಾ ಮಸಾಲ ಫ್ರೈ ಮಾಡಿದ್ದೇನೆ ನಾನು. ಅದು ಸಹ ಬಹಳ ರುಚಿಕರವಾಗಿ ಬರ್ತದೆ. ಅದು ರೆಡ್ ಬ್ಯಾಡಗಿ ಚಿಲ್ಲಿಯಿಂದ ಮಾಡಿದಂತಹದ್ದು. ಇದೀಗ ಗ್ರೀನ್ ಚಿಲ್ಲಿಯಲ್ಲಿ ಮಾಡಿದಂತಹದ್ದು. ಸೊ ನೋಡಿ, ಇನ್ನೂ ಸಹ ಸ್ವಲ್ಪ ಅದು ಕಾಯಬೇಕು. ಆಯ್ತು, ಈಗ ಇದನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡೋಣ. ನೋಡಿ ಹೇಗೆ ಏನು ಚೆನ್ನಾಗಿ ಬಂದಿದೆ ಅನ್ನೋದು ನಿಮಗೆ ಕಾಣ್ಬೋದು. ಯಾವ ರೀತಿಯಲ್ಲಿ ನೋಡಿ ಈ ರೀತಿ ಬರ್ತದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್, ಒಂದು ಬೇರೆ ಡಿಫ್ರೆಂಟ್ ಟೇಸ್ಟಲ್ಲಿ ಬರುವಂಥದ್ದು. ಈ ಮಸಾಲೆಗಳನ್ನೆಲ್ಲ ಅದರ ಮೇಲೆ ಕೋಟ್ ಮಾಡಿಕೊಳ್ಳಿ. ಕೋಟ್ ಮಾಡಿದರೆ ಇದು ಒಳ್ಳೆ ಫ್ರೈ ಆದ ಮಸಾಲೆ, ತುಂಬ ಟೇಸ್ಟಿ ಆಗಿರ್ತದೆ. ಎಣ್ಣೆಯಲ್ಲಿ ಫ್ರೈ ಆದದಂಥದ್ದೆಲ್ಲ. ಅದರಿಂದಾಗಿ ಈಗ ಇದನ್ನು ಸರ್ವ್ ಮಾಡೋಣ. ಸರ್ವಿಂಗ್ ಟೈಮ್. ಹೇಗೆ ಬಂದಿದೆ ನೋಡಿ, ಅಷ್ಟು ರುಚಿಕರವಾಗಿ ಬರ್ತದೆ. ಟೇಸ್ಟ್ ಅಂತೂ ಸಮಥಿಂಗ್ ಡಿಫ್ರೆಂಟ್. ನಿಮಗೆ ನೀವು ಈ ರೆಡ್ ಚಿಲ್ಲಿಯಲ್ಲಿ ಅಂದರೆ ಬ್ಯಾಡಗಿ ಚಿಲ್ಲಿಯಲ್ಲಿ ಮಾಡಿದಂತಹದ್ದು ಬೇರೆ, ಇದೊಂದು ಇನ್ನೊಂದು ರೀತಿಯ ಇದರ ಟೇಸ್ಟ್ ಬಹಳ ಚೆನ್ನಾಗಿ ಬರ್ತದೆ. ಒಮ್ಮೆ ಮಾಡಿ ನೋಡಿ. ತುಂಬ ಮೀನಲ್ಲಿ ಮಾಡಬೇಡಿ, 1-2 ಮೀನಲ್ಲಿ ಮಾಡಿ ನೋಡಿ. ಮತ್ತೆ ನಿಮಗೆ ಖುಷಿ ಆದರೆ ಮೀನನ್ನು ನೀವು ಮಾಡ್ಕೊಳ್ಬೋದು ನೋಡಿ. ಇದನ್ನು ಮತ್ತೆ ಇದರ ಮೇಲೆ ಹೀಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಬೇಕಿದ್ರೆ ಲೂಸಲ್ಲಿ ಇಟ್ಟು ಸಹ ನಾವು ಸ್ವಲ್ಪ ಗ್ರೇವಿ ಟೈಪಲ್ಲಿ ಸಹ ಮಾಡ್ಬೋದು. ಅದಕ್ಕಿಂತ ಹೀಗೆ ಡ್ರೈ ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ರುಚಿಕರವಾದ ಹಾಗೂ ಆರೋಗ್ಯಕ್ಕೆ ಸಹ ಬಹಳ ಒಳ್ಳೆಯದು. ಯಾರಿಗೆಲ್ಲ ಕರಿಪತ್ತದ ಫ್ಲೇವರ್ ಅಂದರೆ ಕರಿ ಲೀವ್ಸ್ನ ಫ್ಲೇವರ್ ಯಾರಿಗೆ ಖುಷಿ ಇರ್ತದೆ ಅಂಥವರಿಗೆ ಇದು ತುಂಬ ಚೆನ್ನಾಗಿ ಖುಷಿ ಆಗ್ತದೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.